ದಾವಣಗೆರೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಶಂಕುಸ್ಥಾಪನೆ ಹಾಗೂ ಶಾಮನೂರು ಶಿವಶಂಕರಪ್ಪ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಸಿಎಂ ಹೋಗಿದ್ರು. ರೈತರು ಮುತ್ತಿಗೆ ಹಾಕಿದ್ರು ಮನವಿ ಪತ್ರ ಕೊಡ್ಲಿಕ್ಕೆ. ಆದರೆ ಸರ್ಕಿಟ್ ಹೌಸ್ನಲ್ಲಿ ಮನವಿ ಪತ್ರ ತೆಗೆದುಕೊಳ್ಳಿಕ್ಕೆ ಪೊಲೀಸರು ಅಲ್ಲಿ ಇಲ್ಲಿ ಅಂತ ಸುತ್ತಾಡಿಸಿದ್ದಾರೆ. ಕೊನೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ರೈತರು. ಸಿಎಂ ಕಾರಿಗೆ ಮುತ್ತಿಗೆ ಹಾಕಿ ಅಡ್ಡಲಾಗಿ ಮಲ್ಕೊಂಡ್ರು. ಆಗ್ತಿತ್ತು ಏನಾಗ್ತಿತ್ತು ಏನಿರುತ್ತೆ ಅದರಲ್ಲಿ? ಇಲ್ಲ ಬೆಲೆ ಏರಿಕೆ, ಇಲ್ಲ ಬೆಂಬಲ ಬೆಲೆ, ಇಲ್ಲ ಯಾವುದೋ ಒತ್ತುವರಿ, ವಶಪಡಿಸ್ಕೊಳ್ಳೋದು, ಜಮೀನು ವಶಪಡಿಸ್ಕೊಳ್ಳೋದು ಇದು ಇರುತ್ತಪ್ಪ. ಇಸ್ಕೊಂಡ್ರೆ ಏನಿಗೆ ಇಸ್ಕೊಳ್ಳೋಕ್ಕೆ? ಇಸ್ಕೊಂಬಿಟ್ರೆ ಆಯ್ತಪ್ಪ. ಪೊಲೀಸರು ಯಾಕೆ ಹಂಗೆ ಮಾಡ್ಬೇಕು? ದಬ್ಬಿಟ್ಟು ಕಾಲಲ್ಲಿ ಓದಿದ್ದಾರೆ ಸರ್ ಅಂತ ಅವ್ರು ಹೇಳ್ತಿದ್ದಾರೆ. ಕೇಸ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸಂತಾನೋತ್ಪತ್ತಿ ಹಿಂದೂದೆಲ್ಲ ಜಾಸ್ತಿ ಮಾಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್, ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ಸಂಸ್ಥಾಪಕರೆಲ್ಲ ಪ್ರವೀಣ್ ತೊಗಾಡಿಯಾ ಎಲ್ಲ ಹೇಳಿದ್ದಾರೆ. ಆಯ್ತಾಯ್ತು ಮಾಡಿ. ಮತ್ತು ಹಿಂದೂಗಳು ಹಸುವಿನ ಬಳಲಬಾರ್ದು ಅಂತ ನಾವು ಉಚಿತ ಆಹಾರ ಸೇವೆ ಎಲ್ಲ ಮಾಡ್ತಾಯಿದ್ದೀವಿ ಅಂತಾರೆ. ಮಾಡಿ ಸರ್, ಭಾಳ ಸಂತೋಷ, ವೆರಿ ಗುಡ್. ಹಿಂದೂಗಳು ಈಗ 3 ಮಕ್ಕಳನ್ನು ಹೊಂದಬೇಕು ಅಂತ ಹೇಳ್ತಿದ್ದಾರೆ. ಆಲ್ ರೈಟ್, ಯಾರಿಗೆ ಬೇಕೋ ಅವ್ರು ಮಾಡ್ಕೋಬೋದು. ಮಳೆ ಆರ್ಭಟ ಮತ್ತು ಜೋರಾಗಿದೆ. ಕರಾವಳಿ, ಪಶ್ಚಿಮ ಘಟ್ಟ, ಮಲೆನಾಡು ಎಲ್ಲ ಕಡೆಯೂ ಬಂದಂಗಿದೆ. ಮಂಗಳೂರು, ಉಡುಪಿ ಮಾತ್ರ ಪರ್ಟಿಕ್ಯುಲರ್ಲಿ ಏಟು ತಿಂತಾ ಇವೆ ಸಿಕ್ಕಾಬಟ್ಟೆ ಮಳೆಯಿಂದಾಗಿ. ನ್ಯಾಚುರಲಿ ಭೂಕುಸಿತ, ಡ್ಯಾಶು ನದಿಗಳೆಲ್ಲ ಉಕ್ಕಿ ಹರಿಯುತ್ತಿರೋದು, ಕೆರೆಗಳೆಲ್ಲ ತುಂಬಿಕೊಳ್ಳೋದು ಎಲ್ಲ ಆಗ್ತಾಯಿದೆ. ಇನ್ನು ಕಂಬಗಳು ಬೀಳೋದೆಲ್ಲ ಬಿಡಿ, ಅದನ್ನೆಲ್ಲ ಹೇಳ್ದಿದ್ರೆ ಆಯಿತು. ಈಗ ಮರದಿಂದ ಎಲೆ ಬಿತ್ತಂತೆ ಅಂತ ಯಾವನಾರು ಹೇಳ್ತಾನ? ಇಲ್ವಲ್ಲ. ಹಾಗೆ ನಮ್ಮ ರಾಜ್ಯಗಳಲ್ಲಿ, ನಮ್ಮ ದೇಶದಲ್ಲಿ ಮಳೆ ಬಂದಾಗ ಕಂಬ ಬಿತ್ತು, ರೋಡ್ ಕಿತ್ಕೊಂಡೋಯ್ತು, ಅವೆಲ್ಲ ಹೇಳಬೇಕಾಗಿಲ್ಲ. ಅದೆಲ್ಲ ಆಯಿತು ಅಂದ್ಕೊಂಬಿಡಿ ನೀವಿನ್ಮೇಲಿಂದ. ಇದು ಏನು ಭಾಳ ಕಡೆ ಆಗಿರೋವಂಥ ದೃಶ್ಯಾವಳಿಗಳನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲೂ ಆಗಿದೆ. ಮಲಪ್ರಭಾ ನದಿ ಉಕ್ಕಿ ಹರಿತಾ ಇದೆ. ಬೇರೆ ರಾಜ್ಯಕ್ಕೆ ತೊಗೊಂಡ್ರೆ ಗುಜರಾತ್, ಮುಂಬೈ ಅಂದರೆ ಮಹಾರಾಷ್ಟ್ರ, ಪುಣೆ, ಕೇರಳ ಅಲ್ಲೂ ಕೂಡ ಮಳೆ ಆಗಿದೆ ಚೆನ್ನಾಗಿ. ನಾವು ಕೋರ್ಟ್ ಹಾಲ್ಗೆ ತೆರಳುವ ಕೆಲವೇ ನಿಮಿಷಗಳ ಮುನ್ನ ಹೃದಯಾಘಾತದಿಂದ ಹಿರಿಯ ನ್ಯಾಯಾಧೀಶರು ಸಾವನ್ನಪ್ಪಿರುವಂತಹ ಘಟನೆ. ಕಲಬುರಗಿ ಜಿಲ್ಲಾ 3ನೇ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ 44 ವರ್ಷದ ವಿಶ್ವನಾಥ್ ವಿ ಮೂಗತ್ತಿಯವರು ಹೃದಯಾಘಾತಕ್ಕೆ ನಿಧನರಾಗಿರುವಂತಹ ಜಡ್ಜ್. ಕಳೆದ ವಾರವಷ್ಟೇ ಕಲಬುರಗಿ ಕೋರ್ಟ್ಗೆ ವಿಶ್ವನಾಥ್ ಅವರನ್ನು ವರ್ಗಾವಣೆ ಮಾಡಲಾಗಿತ್ತು. ಇವತ್ತು ಬೆಳಗ್ಗೆ ಕೋರ್ಟ್ ಹಾಲ್ಗೆ ಬರುವುದಕ್ಕೂ ಮುಂಚೆ ಎದೆನೋವು ಕಾಣಿಸಿಕೊಳ್ತು. ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲೇ ಉಸಿರು ಚೆಲ್ಲಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಮೂಲದ ವಿಶ್ವನಾಥ್ 2014ರಲ್ಲಿ ಕೋರ್ಟ್ ಅಧಿಕಾರಿಯಾಗಿ ಸೇರ್ಪಡೆಯಾಗಿದ್ದರು. ದಾವಣಗೆರೆ, ಹಾಸನ ಸೇರಿದಂತೆ ಹಲವೆಡೆ ಕರ್ತವ್ಯವನ್ನು ನಿರ್ವಹಿಸಿದರು. ಹೇಗೆ ನೋಡಿ ಸರ್, ಪ್ರಧಾನಮಂತ್ರಿ ಆಪರೇಷನ್ ಸಿಂಧೂರ್ ಆದಮೇಲೆ ಸೈಪ್ರಸ್ಗೆ ಹೋಗಿದ್ದರು. ಸೈಪ್ರಸ್ ಮಾಲ್ ದೇಶ ಇರ್ಬೋದು, ಯಾರೋ ಮಾತಾಡ್ತಿದ್ರಪ್ಪ ಅದೇನೋ ಮೊಹಲ್ಲಾ ಟ್ರಿಪ್ ಅಂತ. ಇಂದಿರಾ ಗಾಂಧಿ ಹೋದಾಗ ಅದೇನೋ ಗಲ್ಲಿ ಟ್ರಿಪ್ಪ ಹೋಗಿದ್ರಲ್ಲಪ್ಪ ಇಂದಿರಾ ಗಾಂಧಿ ಅಲ್ಲಿಗೆ. ಅವಾಗೇನು ಗಲ್ಲಿನ ಯಾವ ಲೆವೆಲ್ಗೆ ಹೇಳದ್ನಲ್ಲ. ಈ ದೇಶದಲ್ಲಿ ರಾಜಕಾರಣಿಗಳು, ರಾಜಕಾರಣ ಇವೆರಡು ಇಲ್ಲದೆ ಹೋಗ್ಬಿಟ್ರೆ ದೇಶ ತುಂಬ ಚೆನ್ನಾಗಿರುತ್ತೆ. ಆಗಲೇ ನೆಮ್ಮದಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಹಂಗೆ ಆ ಲೆವೆಲಿಗೆ ಬಂದ್ಬಿಟ್ಟಿದೆ. ಆಯಿತು, ಆಮೇಲೆ ಅವ್ರಿಗೇನೋ ಒಂದು ಪ್ರೈಸ್ ಅಂತ ಗೌರವವನ್ನು ಕೊಟ್ಟಿದ್ದಾರೆ. ಅದು ಅತ್ಯಂತ ದೊಡ್ಡ ಗೌರವ ಅಂತೆ ಸೈಪ್ರಸ್ಗೆ. ಆಯಿತು, ಸಂತೋಷ. ಅವ್ರು ಅಲ್ಲಿಂದ ಈಗ ಕೆನಡಾಗೆ ಹೋಗ್ತಾರೆ G7ನಲ್ಲಿ ಭಾಗವಹಿಸೋಕ್ಕೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ವಿಧಾನಸೌಧದ ಕಾರ್ಯಕ್ರಮ ತಪ್ಪಿಲ್ಲ, ಮಾಹಿತಿ ತಗೊಳ್ಳೋದು ಓಕೆ, IAS ಅಧಿಕಾರಿಗಳ ವಿಚಾರಣೆ ಯಾಕೆ ಅಂತ ಸರ್ಕಾರ ಮೌಖಿಕ ಸೂಚನೆ ಕೊಟ್ಟಿದೆ ಅಂತ ತಿಳಿದು ಬರ್ತಾ ಇದೆ. ಯಾಕೆ ಮಾಡಬಾರ್ದು? ಮಾಡಲಿ. ಸ್ಟೇಡಿಯಂ ವಿಚಾರಣೆ ಮಾತ್ರ ಸಾಕು. ಅಲ್ಲ ರೀ, ನಿಮ್ದೇನು ಪಾತ್ರನೇ ಇಲ್ವಲ್ಲ. ನಿಮ್ಮ ಕೈಯಲ್ಲೇನು ರಕ್ತ ಇಲ್ಲ. ಸಿದ್ದರಾಮಯ್ಯನವರು, DK ಪರಮೇಶ್ವರ್ ಕೈಯಲ್ಲೇನು ರಕ್ತ ಇಲ್ಲ. ಒಂಥರ ಅವ್ರ ಕೈ ಹಿಂಗೆ ಅಳ್ಳಾಡ್ಸಿದ್ರೆ ಸಾಕು, ಬೆಂಗಳೂರಿಗೆಲ್ಲ ಹವಾ ಬರ್ತಾ ಇದೆಯಂತೆ ಸುವಾಸನೆದು. ಹಾಗಾಗಿ ನಿಮ್ಗೇನಿಲ್ಲ, ಮಾಡಲಿ ಬಿಡಿ. ಅವ್ರದ್ದೇನು ಇಲ್ದಿದ್ರೆ ಏನೂ ಇಲ್ಲಪ್ಪ. ಅದನ್ನ ಯಾಕೆ ತಡಿಬೇಕು? ಸ್ಟೇಡಿಯಂ ಮಾತ್ರ ಅಷ್ಟೇ.